ಪ್ರೀತಿಯ ವಿದ್ಯಾರ್ಥಿಗಳೇ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ 9ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಾಠ ಆಧಾರಿತ ಮೌಲ್ಯಾಂಕನ ಘಟಕ 7 ತ್ರಿಭುಜಗಳು ಈ ಪಾಠದ ಮೇಲೆ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫಸ್ಟ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮರುಸಿಂಚನೆಯಿಂದ 5 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1 ಅಂಕ, ಟೋಟಲ್ 5 ಅಂಕ. ಒಂದನೇ ಪ್ರಶ್ನೆ, ಒಂದು ತ್ರಿಭುಜದಲ್ಲಿ ಕೋನಗಳ ಅನುಪಾತ 2:3:4. ದೊಡ್ಡ ಕೋನದ ಅಳತೆ. ಆಪ್ಷನ್ ಎ 60 ಡಿಗ್ರಿ, ಬಿ 70 ಡಿಗ್ರಿ, ಸಿ 80 ಡಿಗ್ರಿ, ಡಿ 90 ಡಿಗ್ರಿ. ಎರಡನೇ ಪ್ರಶ್ನೆ, ತ್ರಿಭುಜಗಳು ಎ ಬಿ ಸಿ ಮತ್ತು ಡಿ ಇ ಎಫ್ನಲ್ಲಿ ಅನುರೂಪ ಬಾಹುಗಳ ಜೋಡಿ ಯಾವುದು? ಸೊ ಎ ಬಿ ಸಿ ಇದೆ, ಡಿ ಇ ಎಫ್ ಇದೆ, ಇದರಲ್ಲಿ ಅನುರೂಪ ಬಾಹುಗಳ ಜೋಡಿ ಯಾವುದು ಅಂತ ಕೇಳಿದರೆ ಎ ಬಿ, ಆಪ್ಷನ್ ಎ ಬಿ ಮತ್ತು ಡಿ ಇ, ಆಪ್ಷನ್ ಬಿ ಬಿ ಸಿ ಮತ್ತು ಇ ಎಫ್, ಆಪ್ಷನ್ ಸಿ ಎ ಸಿ ಮತ್ತು ಡಿ ಎಫ್, ಆಪ್ಷನ್ ಡಿ ಮೇಲಿನ ಎಲ್ಲವು. ನೆಕ್ಸ್ಟ್ ಪ್ರಶ್ನೆ, ಮೂರನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ತ್ರಿಭುಜದ ಕೋನಗಳ ಗುಂಪಾಗಿರಲು ಸಾಧ್ಯವಿಲ್ಲ? ಆಪ್ಷನ್ ಎ 60 ಡಿಗ್ರಿ 60 ಡಿಗ್ರಿ 60 ಡಿಗ್ರಿ, ಆಪ್ಷನ್ ಬಿ 90 ಡಿಗ್ರಿ 45 ಡಿಗ್ರಿ 45 ಡಿಗ್ರಿ, ಆಪ್ಷನ್ ಸಿ 100 ಡಿಗ್ರಿ 40 ಡಿಗ್ರಿ 40 ಡಿಗ್ರಿ, ಆಪ್ಷನ್ ಡಿ 90 ಡಿಗ್ರಿ 80 ಡಿಗ್ರಿ 20 ಡಿಗ್ರಿ. ನಾಲ್ಕನೇ ಪ್ರಶ್ನೆ, ಒಂದು ತ್ರಿಭುಜದ ಎರಡು ಕೋನಗಳು ಸಮವಾಗಿದ್ದರೆ ಮೂರನೇ ಕೋನದ ಅಳತೆಯು 60 ಡಿಗ್ರಿ, ಆಪ್ಷನ್ ಬಿ 90 ಡಿಗ್ರಿ, ಆಪ್ಷನ್ ಸಿ 100 ಡಿಗ್ರಿ, ಆಪ್ಷನ್ ಡಿ ಉಳಿದ ಎರಡು ಕೋನಗಳನ್ನು ಅವಲಂಬಿಸಿರುತ್ತದೆ. ಐದನೇ ಪ್ರಶ್ನೆ, ಈ ಎರಡು ತ್ರಿಭುಜಗಳು ಸರ್ವಸಮವಾದರೆ ಯಾವುದು ಸತ್ಯವಾಗಿರುತ್ತದೆ? ಆಪ್ಷನ್ ಎ ಅನುರೂಪ ಕೋನಗಳು ಸಮ, ಆಪ್ಷನ್ ಬಿ ಅನುರೂಪ ಬಾಹುಗಳು ಸಮ, ಆಪ್ಷನ್ ಸಿ ಎ ಅಥವಾ ಬಿ ಸರಿ, ಆಪ್ಷನ್ ಡಿ ಎ ಮತ್ತು ಬಿ ಎರಡು ಸರಿ. ಇದಿಷ್ಟು ಮರುಸಿಂಚನದ ಮೇಲಿನ 5 ಪ್ರಶ್ನೆಗಳು. ಸೆಕೆಂಡ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1 ಅಂಕ, ಟೋಟಲ್ 2 ಅಂಕ. ಇವುಗಳಲ್ಲಿ ಸರ್ವಸಮ ಆಕೃತಿಗಳೆಂದರೆ ಆಪ್ಷನ್ ಎ ಚೌಕ ಮತ್ತು ತ್ರಾಪಿಜ್ಯ, ಆಪ್ಷನ್ ಬಿ ಆಯತ ಮತ್ತು ವೃತ್ತ, ಆಪ್ಷನ್ ಸಿ ಸಮತ್ರಿಜ್ಯವಿರುವ 2 ವೃತ್ತಗಳು, ಆಪ್ಷನ್ ಡಿ ಅಸಮಬಾಹು ಮತ್ತು ಸಮಬಾಹು ತ್ರಿಭುಜಗಳು. ಇದು LBA ಪ್ರಶ್ನೆಗಳಿವು. 7ನೇ ಪ್ರಶ್ನೆ, ದತ್ತ ಚಿತ್ರ ಸಾಲ್ಟ್ SALT ಅಲ್ಲಿ SLT 105 ಡಿಗ್ರಿ ಆದರೆ ASL ಅಳತೆ ಎಷ್ಟು ಅಂತ. ಆಪ್ಷನ್ ಎ 30 ಡಿಗ್ರಿ, ಆಪ್ಷನ್ ಬಿ 75 ಡಿಗ್ರಿ, ಆಪ್ಷನ್ ಸಿ 85 ಡಿಗ್ರಿ, ಆಪ್ಷನ್ ಡಿ 105 ಡಿಗ್ರಿ. ಥರ್ಡ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1 ಅಂಕ, ಟೋಟಲ್ 2 ಅಂಕ. 8ನೇ ಪ್ರಶ್ನೆ, ಬಾಕೋಬ ಸರ್ವಸಮ ನಿಯಮದ ಹೇಳಿಕೆಯನ್ನು ಬರೆಯಿರಿ. 9ನೇ ಪ್ರಶ್ನೆ, ತ್ರಿಭುಜ KLM ಸರ್ವಸಮ ತ್ರಿಭುಜ GHK ಆದರೆ ಅನುರೂಪ ಬಾಹುಗಳನ್ನು ಬರೆಯಿರಿ. 3ನೇ ಮೇನಲ್ಲಿ 2 ಪ್ರಶ್ನೆಗಳು, 8 ಮತ್ತು 9. 4ನೇ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 2 ಅಂಕ, ಟೋಟಲ್ 4 ಅಂಕ. 10ನೇ ಪ್ರಶ್ನೆ, ಸಮಬಾಹು ತ್ರಿಭುಜದ ಪ್ರತಿ ಕೋನವು 60 ಡಿಗ್ರಿ ಆಗಿರುತ್ತದೆ ಎಂದು ಸಾಧಿಸಿ. 10ನೇ ಪ್ರಶ್ನೆ. 11ನೇ ಪ್ರಶ್ನೆ, ಚಿತ್ರವನ್ನು ಗಮನಿಸಿ. TM ಮತ್ತು EI ರೇಖಾಖಂಡಗಳು S ಬಿಂದುವಿನಲ್ಲಿ ಛೇದಿಸುತ್ತವೆ. S ಬಿಂದುವು TMನ ಮಧ್ಯಬಿಂದುವಾಗಿದೆ. ಕೋನ T = ಕೋನ M ಆದರೆ ತ್ರಿಭುಜ SIT ತ್ರಿಭುಜ SEM ಎಂದು ಸಾಧಿಸಿ. SITಯು SEMಗೆ ಸರ್ವಸಮ ಎಂದು ಸಾಧಿಸಬೇಕು. ಸೊ S ಬಿಂದುವಿನಲ್ಲಿ ಛೇದಿಸುತ್ತವೆ, ಇದು ರಿಪೀಟ್ ಆಗಿದೆ, ಒಂದೇ ಸರಿ ಬರ್ಕೊಳ್ಳಿ. ಸೊ ಇದಿಷ್ಟು 11ನೇ ಪ್ರಶ್ನೆ ಆಗಿದೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 5th ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 1 ಪ್ರಶ್ನೆ 3 ಅಂಕ. 12ನೇ ಪ್ರಶ್ನೆ, ದತ್ತ ಚಿತ್ರದಲ್ಲಿ ಕೊಟ್ಟಿರತಕ್ಕಂಥ ಚಿತ್ರದಲ್ಲಿ ತ್ರಿಭುಜ VAN ಸರ್ವಸಮ ತ್ರಿಭುಜ COW. VAN COWಗೆ ಸರ್ವಸಮವಾಗಿದೆ. VT ಮತ್ತು CBಗಳು ಮಧ್ಯರೇಖೆಗಳಾಗಿವೆ. ಈ ಕೆಳಗಿನವುಗಳನ್ನು ಸಾಧಿಸಿ. 1 ತ್ರಿಭುಜ VAT ಸರ್ವಸಮ ತ್ರಿಭುಜ COB. 2 VT ಸಮ CB ಎಂದು ಸಾಧಿಸಬೇಕು. ಇದು 12ನೇ ಪ್ರಶ್ನೆ ಆಗಿದೆ. ಇನ್ನು 6th ಮೇನ್, ಕೊನೆಯ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 1 ಪ್ರಶ್ನೆ 4 ಅಂಕ, ಟೋಟಲ್ 4 ಅಂಕ. ದತ್ತ ತ್ರಿಭುಜದಲ್ಲಿ ತ್ರಿಭುಜ BXY ಒಂದು ಸಮದ್ವಿಬಾಹು ತ್ರಿಭುಜವಾಗಿದೆ. ಕೋನ X ಮತ್ತು ಕೋನ Yನ ಕೋನಾರ್ಧಕಗಳು O ಬಿಂದುವಿನಲ್ಲಿ ಛೇದಿಸುತ್ತವೆ ಎಂದಾದರೆ ಈ ಕೆಳಗಿನವುಗಳನ್ನು ಸಾಧಿಸಿ. OX = OY. ಎರಡನೇದು ತ್ರಿಭುಜ BOX ಸರ್ವಸಮ ತ್ರಿಭುಜ BOY. ಮೂರನೇದು OBಯು XBYಯನ್ನು ವೃದ್ಧಿಸುತ್ತದೆ. ಇದಿಷ್ಟು ಪ್ರಶ್ನೆ ಪತ್ರಿಕೆ ಆಗಿದೆ ವಿದ್ಯಾರ್ಥಿಗಳೇ. ಈಗ ಈ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ಅಭ್ಯಾಸ ಮಾಡೋಣ.
ಸೊ ಮಾದರಿ ಉತ್ತರಗಳು ಫಸ್ಟ್ ಮೇನಲ್ಲಿ ಒಂದನೇ ಪ್ರಶ್ನೆ, ತ್ರಿಭುಜದ 3 ಒಳಕೋನಗಳ ಅನುಪಾತ 2:3:4 ಇರೋದ್ರಿಂದ ಅವಷ್ಟನ್ನು ಕೂಡಿಸೋಣ. 2x + 3x + 4x = 180 ಡಿಗ್ರಿ ಆಗುತ್ತೆ. ಇವಷ್ಟು ಕೂಡಿದ್ರೆ 9x = 180 ಡಿಗ್ರಿ ಆಗುತ್ತೆ. x = 180 ಡಿಗ್ರಿ ಬೈ 9, 9ರಿಂದ 180 ಭಾಗಿಸಿ x = 20 ಡಿಗ್ರಿ ಆಗುತ್ತೆ. ಸೊ ಕೋನ 2x, ಕೋನ 3x, ಕೋನ 4xಗೆ 20ರಿಂದ ಗುಣಿಸಿದಾಗ ಫಸ್ಟ್ ಕೋನ 40 ಡಿಗ್ರಿ, ಎರಡನೇ ಕೋನ 60 ಡಿಗ್ರಿ, ಮೂರನೇ ಕೋನ 80 ಡಿಗ್ರಿ. ಇದರಲ್ಲಿ ಅತಿ ದೊಡ್ಡ ಕೋನ ಯಾವುದು ಅಂತ ಕೇಳಿದರೆ 80 ಡಿಗ್ರಿ. ಹಾಗಾಗಿ ಒಂದನೇ ಪ್ರಶ್ನೆಗೆ ಆಪ್ಷನ್ ಸಿ 80 ಡಿಗ್ರಿ ಆಗಿದೆ. ಎರಡನೇ ಪ್ರಶ್ನೆಗೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಏನಾಗಿದೆ, ಅನುರೂಪ ಬಾಹುಗಳು ಆಗಿದೆ. ಹಾಗಾಗಿ ಎರಡನೇ ಪ್ರಶ್ನೆಗೆ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮೂರನೇ ಪ್ರಶ್ನೆಗೆ ಆಪ್ಷನ್ ಡಿ 90 ಡಿಗ್ರಿ, 80 ಡಿಗ್ರಿ, 20 ಡಿಗ್ರಿ ಒಟ್ಟು ಕೂಡಿದ್ರೆ 180 ಡಿಗ್ರಿ ಆಗಬೇಕು. ಇದು 180 ಡಿಗ್ರಿ ಆಗಲ್ಲ. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ. ನಾಲ್ಕನೇ ಪ್ರಶ್ನೆಗೆ ಆಪ್ಷನ್ ಡಿ ಉಳಿದ ಎರಡು ಕೋನಗಳನ್ನು ಅವಲಂಬಿಸಿರುತ್ತದೆ. ಐದನೇ ಪ್ರಶ್ನೆಗೆ ಆಪ್ಷನ್ ಡಿ ಎ ಮತ್ತು ಬಿ ಎರಡೂ ಸರಿ ಆಗಿದೆ. ಇದಿಷ್ಟು ಮರುಸಿಂಚನದಿಂದ ತೆಗೆದುಕೊಂಡಿರತಕ್ಕಂತಹ ಪ್ರಶ್ನೆಗಳು ಆಗಿದೆ. ನೆಕ್ಸ್ಟ್ ಸೆಕೆಂಡ್ ಮೇನ್, ಆರನೇ ಪ್ರಶ್ನೆ ಆಪ್ಷನ್ ಸಿ ಸಮತ್ರಿಜ್ಯವಿರುವ ಎರಡು ವೃತ್ತಗಳು. ಏಳನೇ ಪ್ರಶ್ನೆ ಕೋನ ಎಸ್ ಎಲ್ ಟಿ ಪ್ಲಸ್ ಕೋನ ಎಸ್ ಎಲ್ ಎ = 180 ಡಿಗ್ರಿ. ಎಸ್ ಎಲ್ ಟಿ 105 ಡಿಗ್ರಿ ಆಗುತ್ತೆ ಪ್ಲಸ್ ಎಸ್ ಎಲ್ ಎ = 180 ಡಿಗ್ರಿ. ಸೊ ಕೋನ ಎಸ್ ಎಲ್ ಎ = 180 ಡಿಗ್ರಿ ಮೈನಸ್ 105 ಡಿಗ್ರಿ ಕಳೆದ್ರೆ 75 ಡಿಗ್ರಿ ಆಗುತ್ತೆ. ಕೋನ ಎಸ್ ಎಲ್ ಎ 75 ಡಿಗ್ರಿ ಆದರೆ ಕೋನ ಎಸ್ ಎ ಎಲ್ = ಕೋನ ಎಸ್ ಎಲ್ ಎ 70 ಡಿಗ್ರಿ. ಯಾಕೆಂದರೆ ಸಮ ದ್ವಿಬಾಹು ತ್ರಿಭುಜದಲ್ಲಿ ಅಭಿಮುಖ ಬಾಹುಗಳಿಗಿರುವ ಅಭಿಮುಖ ಕೋನಗಳು ಸಮನಾಗಿರುತ್ತವೆ. ಸಮದ್ವಿಬಾಹು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮನಾಗಿರುತ್ತೆ. ಹಾಗಾಗಿ ಇದು 75 ಡಿಗ್ರಿ ಆಗುತ್ತೆ. ಕೋನ ಎ ಎಸ್ ಎಲ್ = 180 ಡಿಗ್ರಿ ಮೈನಸ್ ಕೋನ ಎಸ್ ಎ ಎಲ್ ಮೈನಸ್ ಕೋನ ಎಸ್ ಎಲ್ ಎ. ಸೊ 75 ಡಿಗ್ರಿನ 180ರಲ್ಲಿ ಕಳೆದಾಗ ನಮಗೆ 30 ಡಿಗ್ರಿ ಬರುತ್ತೆ. ಹಾಗಾಗಿ ಆಪ್ಷನ್ ಎ 30 ಡಿಗ್ರಿ ಸರಿಯಾದ ಉತ್ತರ ಆಗಿದೆ. ಥರ್ಡ್ ಮೇನ್, ಎಂಟನೇ ಪ್ರಶ್ನೆ ಬಾಹು ಕೋನ ಬಾಹು ಸರ್ವಸಮ್ಮತಿಯ ನಿಯಮವನ್ನು ನಿರೂಪಿಸಿ ಅಂತ ಹೇಳಿದೆ. ಒಂದು ತ್ರಿಭುಜದ ಎರಡು ಬಾಹುಗಳು ಮತ್ತು ಒಳಗೊಂಡಿರುವ ಕೋನವು ಇನ್ನೊಂದು ತ್ರಿಭುಜದ ಎರಡು ಬಾಹುಗಳು ಮತ್ತು ಒಳಗೊಂಡಿರುವ ಕೋನಕ್ಕೆ ಸಮಾನವಾಗಿದ್ದರೆ ಎರಡೂ ತ್ರಿಭುಜಗಳು ಸರ್ವಸಮವಾಗಿರುತ್ತವೆ. ಒಂದು ತ್ರಿಭುಜದ ಎರಡು ಬಾಹುಗಳು ಮತ್ತು ಒಳಗೊಂಡಿರುವ ಕೋನವು ಇನ್ನೊಂದು ತ್ರಿಭುಜದ ಎರಡು ಬಾಹುಗಳು ಮತ್ತು ಒಳಗೊಂಡಿರುವ ಕೋನಕ್ಕೆ ಸಮನಾಗಿದ್ದರೆ ಎರಡೂ ತ್ರಿಭುಜಗಳು ಸರ್ವಸಮವಾಗಿರುತ್ತವೆ. ಇದು 8ನೇ ಪ್ರಶ್ನೆಗೆ ಉತ್ತರ ಆಗಿದೆ. 9ನೇ ಪ್ರಶ್ನೆಗೆ KLM ತ್ರಿಭುಜ ಮತ್ತು GHK ತ್ರಿಭುಜದಲ್ಲಿ ಅನುರೂಪ ಬಾಹುಗಳನ್ನು ಗುರುತು ಮಾಡಿ ಕೇಳಿದರೆ KL GHಗೆ ಸಮ, LM HKಗೆ ಸಮ, KM GKಗೆ ಸಮ. ಸೊ 9ನೇ ಪ್ರಶ್ನೆಗೆ ಇದು ಉತ್ತರ. 6ನೇ ಮೇನ್, 10ನೇ ಪ್ರಶ್ನೆ ಸಮದ್ವಿಬಾಹು ತ್ರಿಭುಜದಲ್ಲಿ ಪ್ರತಿ ಕೋನ 60 ಡಿಗ್ರಿ ಆಗಿರುತ್ತೆ ಅಂತ ಸಾಧಿಸಿ ಅಂತ ಹೇಳಿದರೆ, ಸೊ ಫಸ್ಟ್ ನಾವು ABC ಸಮಬಾಹು ತ್ರಿಭುಜವನ್ನು ಬರೆದೀವಿ. ದತ್ತ ತ್ರಿಭುಜ ABC ಒಂದು ಸಮಬಾಹು ತ್ರಿಭುಜವಾಗಿದೆ. ಸೊ AB = BC = AC ಮೂರು ಬಾಹುಗಳು ಸಮನಾಗಿದೆ. ಸಾಧನೆಯ ಕೋನ A ಕೋನ B ಕೋನ C 60 ಡಿಗ್ರಿ ಅಂತ ಸಾಧಿಸಬೇಕು. ಸಾಧನೆಯ ತ್ರಿಭುಜ ABCಯಲ್ಲಿ AB = AC ಆಗಿರೋದ್ರಿಂದ ಕೋನ B ಕೋನ C, AB AC ಸಮಬಾಹು ತ್ರಿಭುಜದಲ್ಲಿ AB ಬಾಹು ACಗೆ ಸಮನಾಗಿದೆ. ಹಾಗಾದ್ರಿಂದ ಕೋನ B ಕೋನ Cಗೆ ಸಮನಾಗಿರುತ್ತೆ. ಸಮಬಾಹುಗಳ ಅಭಿಮುಖ ಕೋನಗಳು ಸಮ. ಇದು ಸಮೀಕರಣ 1 ಅಂತ ತಗೊಳ್ಳೋಣ. ಹಾಗೆ AB BC ತಗೊಂಡ್ರೆ, ಸೊ AB BC ತಗೊಂಡ್ರೆ ಕೋನ A ಕೋನ Cಗೆ ಸಮನಾಗಿರುತ್ತೆ. ಕೋನ A ಕೋನ C ಸಮಬಾಹುಗಳ ಅಭಿಮುಖ ಕೋನಗಳು ಸಮ. ಇದು ಸಮೀಕರಣ 2 ಅಂತ ತಗೊಳ್ಳೋಣ. 1 ಮತ್ತು 2ರಿಂದ ಏನಾಗಿರುತ್ತೆ, ಕೋನ C ಕೋನ C, ಕೋನ B ಕೋನ A ಅಂದರೆ ಎಲ್ಲ ಕೋನಗಳು ಸಮನಾಗಿರುತ್ತೆ ಅಂತ. ಕೋನ A ಕೋನ B ಕೋನ C ಸ್ವಯಂ ಸಿದ್ಧ 1ರಿಂದ. ಹಾಗಾಗಿ ಕೋನ A ಕೋನ B ಕೋನ C 60 ಡಿಗ್ರಿ ಆಗುತ್ತೆ. ಯಾಕೆಂದರೆ ಮೂರು ಕೋನಗಳು ಸಮನಾಗಿರೋದ್ರಿಂದ ಸೊ 180 ಡಿಗ್ರಿನ 3ರಿಂದ ಭಾಗಿಸಿದಾಗ 60 ಡಿಗ್ರಿ ಬರುತ್ತೆ. ಹಾಗಾಗಿ ಪ್ರತಿಯೊಂದು ಕೋನವು 60 ಡಿಗ್ರಿ ಆಗುತ್ತದೆ. 11ನೇ ಪ್ರಶ್ನೆ ದತ್ತ ಕೋನ T ಕೋನ M, TS SM, ಇದು ದತ್ತ. ಸಾಧನೀಯ ತ್ರಿಭುಜ SIT ಸರ್ವಸಮ ತ್ರಿಭುಜ SEM, SIT SEMಗೆ ಸರ್ವಸಮ ಅಂತ ನಾವು ಸಾಧಿಸಬೇಕು. ಈ ಕೋನಕ್ಕೆ ಸಮ ಕಂಡೀಷನ್, ಯಾಕೆಂದರೆ ಶೃಂಗಾಭಿಮುಖ ಕೋನಗಳು ಸಮ. ಕೋನ T ಕೋನ Mಗೆ ಸಮ, ಇದನ್ನು ಸಹ ಕೊಟ್ಟಿದ್ದಾರೆ. ಹಾಗೆ TS SMಗೆ ಸಮ. ಹಾಗಾಗಿ ಈ ತ್ರಿಭುಜಕ್ಕೆ ಸರ್ವಸಮವಾಗುತ್ತೆ. ಬಾಹು ಕೋನ ಸಿದ್ಧಾಂತದಿಂದ ಆ ಎರಡು ತ್ರಿಭುಜಗಳು ಸರ್ವಸಮ. ಹೇಗೆ ಬರಿಬೇಕಂತ ನೋಡೋಣ. ಸಾಧನೆ
ತ್ರಿಭುಜ ಎಸ್ ಐ ಟಿ ಮತ್ತು ತ್ರಿಭುಜ ಎಸ್ ಸಿ ಎಂಗಳಲ್ಲಿ ಕೋನ ಟಿ ಇಸ್ ಈಕ್ವಲ್ ಟು ಕೋನ ಎಮ್ ದತ್ತದಿಂದ, ಕೋನ ಟಿ ಎಸ್ ಇಸ್ ಈಕ್ವಲ್ ಟು ಎಮ್ ಎಸ್ ದತ್ತದಿಂದ, ಕೋನ ಟಿ ಎಸ್ ಐ ಇಸ್ ಈಕ್ವಲ್ ಟು ಕೋನ ಎಮ್ ಎಸ್ ಐ ಶೃಂಗಾಭಿಮುಖ ಕೋನಗಳು ಸಮ. ಹಾಗಾಗಿ ತ್ರಿಭುಜ ಎಸ್ ಐ ಟಿ ಸರ್ವಸಮ ತ್ರಿಭುಜ ಎಸ್ ಇ ಎಮ್ ಕೋನ ಬಾಹುಕೋನ ಸರ್ವಸಮ್ಮತಿಯ ನಿಯಮದಿಂದ. ಇದು 11ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಫಿಫ್ತ್ ಮೇನ್ 12ನೇ ಪ್ರಶ್ನೆ ಏನು ಕೊಟ್ಟಿದ್ರೆ ಬರೆಯೋಣ. ದತ್ತ ತ್ರಿಭುಜ ವಿ ಎಯನ್ನು ಸರ್ವಸಮ ತ್ರಿಭುಜ ಸಿ ಒ ಡಬ್ಲ್ಯೂ, ಹಾಗೆ ವಿ ಟಿ ಮತ್ತು ಸಿ ಬಿಗಳು ಮಧ್ಯರೇಖೆಗಳು ಅಂತ ಕೊಟ್ಟಿದ್ದಾರೆ. ಸಾಧನೀಯ ತ್ರಿಭುಜ ವಿ ಎ ಟಿ ಸರ್ವಸಮ ತ್ರಿಭುಜ ಸಿ ಒ ಬಿ ಅಂತ ನಾವು ಸಾಧಿಸಬೇಕು. ಹಾಗೆ ವಿ ಟಿ ಈಸ್ ಈಕ್ವಲ್ ಟು ಸಿ ಬಿ ಅಂತ ಸಾಧಿಸಬೇಕು. ಇದು ಕ್ವಶನಲ್ಲಿ ಕೊಟ್ಟಿರ್ತಕ್ಕಂಥದ್ದು ದತ್ತ ಮತ್ತು ಸಾಧನೀಯ. ಈಗ ನಾವು ಸಾಧನೆ ಮಾಡೋಣ. ತ್ರಿಭುಜ ವಿ ಎ ಟಿ ಮತ್ತು ತ್ರಿಭುಜ ಸಿ ಒ ಬಿ, ತ್ರಿಭುಜ ವಿ ಎ ಟಿ ಮತ್ತು ತ್ರಿಭುಜ ಸಿ ಒ ಬಿಗಳಲ್ಲಿ ವಿ ಎ ಟಿ ಮತ್ತು ತ್ರಿಭುಜ ಸಿ ಒ ಬಿಗಳಲ್ಲಿ ಏನೇನು ಸಮನಾಗಿದೆ ನೋಡೋಣ. ಫಸ್ಟೀಗ ವಿ ಎ ಇಸ್ ಈಕ್ವಲ್ ಟು ಸಿ ಒ, ವಿ ಎ ಸಿ ಒಗೆ ಸಮ. ಯಾಕೆ? ದತ್ತದಿಂದ, ಇವೆರಡು ಸರ್ವಸಮ ಆಗಿರೋದ್ರಿಂದ. ಹಾಗೆ ಎ ಟಿ ಈಸ್ ಈಕ್ವಲ್ ಟು ಒ ಬಿ, ಎ ಟಿ ಈಸ್ ಈಕ್ವಲ್ ಟು ಒ ಬಿ, ಇದು ಸಹ ದತ್ತದಿಂದ. ಯಾಕೆಂದರೆ ವಿ ಟಿ ಮತ್ತು ಸಿ ಬಿಗಳು ಮಧ್ಯರೇಖೆಗಳಾಗಿರೋದ್ರಿಂದ ಎ ಟಿಯು ಒ ಬಿಗೆ ಸಮನಾಗಿರುತ್ತೆ. ಹಾಗೆ ಕೋನ ಎ ಇಸ್ ಈಕ್ವಲ್ ಟು ಕೋನ ಒ ಆಗಿರುತ್ತೆ, ಅದು ಸಹ ದತ್ತದಿಂದ. ಹಾಗಾಗಿ ತ್ರಿಭುಜ ವಿ ಎ ಟಿ ಸರ್ವಸಮ ತ್ರಿಭುಜ ಸಿ ಒ ಬಿ, ವಿ ಎ ಟಿ ಸಿ ಒ ಬಿಗೆ ಸರ್ವಸಮ ಆಗುತ್ತೆ. ಯಾವ ನಿಯಮದಿಂದ? ಬಾಹು ಕೋನ ಬಾಹು ಸರ್ವಸಮತೆಯ ನಿಯಮದಿಂದ, ಬಾಕೋಬ. ಹಾಗಾಗಿ ಇವೆರಡೂ ಸರ್ವಸಮ ಆಗಿರೋದ್ರಿಂದ ವಿ ಟಿಯು ಸಿ ಬಿಗೆ ಸಮನಾಗಿರುತ್ತೆ. ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು ಸಮ. ಸೊ ಇದು 12ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಈಗ ಕೊನೆಯ ಪ್ರಶ್ನೆ 13ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. 6th ಮೇನ್ 13ನೇ ಪ್ರಶ್ನೆ. ದತ್ತ ತ್ರಿಭುಜ ಬಿ ಎಕ್ಸ್ ವೈ ಒಂದು ಸಮದ್ವಿಬಾಹು ತ್ರಿಭುಜ ಅಂತ ಕೊಟ್ಟಿದ್ದಾನೆ. ಹಾಗಾಗಿ ಬಿ ಎಕ್ಸ್ ಬಿ ವೈಗೆ ಸಮ ಆಗುತ್ತೆ. ಹಾಗೆ ಓ ಎಕ್ಸ್ ವೈ ಇಸ್ ಈಕ್ವಲ್ ಟು ಓ ವೈ ಎಕ್ಸ್ ಕೋನಾರ್ಧಕಗಳು ಅಂತ ಕೊಟ್ಟಿದ್ದಾನೆ. ಹಾಗಾಗಿ ಈ ಕೋನಕ್ಕೆ ಸಮ ಆಗಿರುತ್ತೆ, ಇದು ಇದಕ್ಕೆ ಸಮನಾಗಿರುತ್ತೆ. ಸಾಧನೀಯ ಓ ಎಕ್ಸ್ ಇಸ್ ಈಕ್ವಲ್ ಟು ಓ ಎಕ್ಸು ಓ ವೈಗೆ ಸಮ ಅಂತ ಸಾಧಿಸಬೇಕು. ತ್ರಿಭುಜ ಬಿ ಒ ಎಕ್ಸ್ ಮತ್ತು ಬಿ ಒ ವೈ ಸರ್ವಸಮ ಅಂತ ಸಾಧಿಸಬೇಕು. ಓ ಬಿಯು ಎಕ್ಸ್ ಬಿ ವೈಯನ್ನು ಅರ್ಧಿಸುತ್ತದೆ ಅಂತ ಸಾಧಿಸಬೇಕು. ಇದಿಷ್ಟು 3 ಕಂಡೀಷನ್ಸ್ ಕೊಟ್ಟಿದ್ದಾನೆ. ಈಗ ಒಂದೊಂದೇ ಸಾಧನೆ ಮಾಡ್ತಾ ಹೋಗೋಣ. ಫಸ್ಟು ಕೋನ ಓ ಎಕ್ಸ್ ವೈ ಇಸ್ ಈಕ್ವಲ್ ಟು ಓ ವೈ ಎಕ್ಸ್, ಓ ಎಕ್ಸ್ ವೈ ಕೋನ ಓ ವೈ ಎಕ್ಸ್ಗೆ ಸಮ. ಅಂದರೆ ಈ ಕೋನಕ್ಕೆ ಸಮ ಆಗಿರೋದ್ರಿಂದ ಓ ಎಕ್ಸ್ ಓ ವೈಗೆ ಸಮ ಆಗಿರುತ್ತೆ. ಯಾಕೆಂದರೆ ಸಮದ್ವಿಬಾಹು ತ್ರಿಭುಜದಲ್ಲಿ ಅಭಿಮುಖ ಬಾಹುಗಳಿಗೆ ಸಮನಾಗಿರುವ ಕೋನಗಳು ಏನಾಗಿದೆ ಅಂದರೆ ಸಮದ್ವಿಬಾಹು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮನಾಗಿರುತ್ತೆ. ಅದೇ ಕಂಡೀಷನ್ ಏನಾಗಿದೆ ಅಂದರೆ ಇಲ್ಲಿ ಸಮಬಾಹು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮ. ಅಭಿಮುಖವಾಗಿರುವ ಕೋನಗಳು ಸಮನಾಗಿದ್ದರೆ ಅದಕ್ಕೆ ಸಮಬಾಹುಗಳು ಸಹ ಏನಾಗಿರುತ್ತೆ ಅಂದರೆ ಸಮಕೋನಗಳ ಅಭಿಮುಖ ಬಾಹುಗಳು ಸಮನಾಗಿರುತ್ತೆ ಅಷ್ಟೇ, ಮತ್ತೇನಿಲ್ಲ. ಕೋನ ಓ ಎಕ್ಸ್ ವೈ ಇಸ್ ಈಕ್ವಲ್ ಟು ಕೋನ ಓ ವೈ ಎಕ್ಸಲ್ಲಿ ಓ ಎಕ್ಸ್ ಇಸ್ ಈಕ್ವಲ್ ಟು ಓ ವೈ ಯಾಕಾಗಿದೆ ಅಂದರೆ ಸಮಕೋನಗಳ ಅಭಿಮುಖ ಬಾಹುಗಳು ಸಮವಾಗಿರುತ್ತೆ. ಈಗ ಎರಡನೇ ಕಂಡೀಷನ್ ತ್ರಿಭುಜ ಬಿ ಒ ಎಕ್ಸ್ ಮತ್ತು ತ್ರಿಭುಜ ಬಿ ಒ ವೈಗಳಲ್ಲಿ. ಸೊ ಬಿ ಒ ಎಕ್ಸ್ ಮತ್ತು ಬಿ ಒ ವೈಗಳಲ್ಲಿ ಸೊ ನಮಗೆ ಕೊಡ್ತಿದ್ದಾರೆ ಬಿ ಎಕ್ಸ್ ಇಸ್ ಈಕ್ವಲ್ ಟು ಬಿ ವೈ ದತ್ತದಿಂದ, ಹಾಗೆ ಓ ಎಕ್ಸ್ ಇಸ್ ಈಕ್ವಲ್ ಟು ವೈ ವೈ ಒಂದರಿಂದ ಅಂತ ನಮಗೆ ಗೊತ್ತು. ಹಾಗೆ ನೆಕ್ಸ್ಟ್ ಕಂಡೀಷನ್ ಏನು ತಗೊಳ್ಬೇಕಪ್ಪ ಅಂದರೆ ಓ ಬಿ ಇಸ್ ಈಕ್ವಲ್ ಟು ಓ ಬಿ. ಸೊ ಎರಡು ತ್ರಿಭುಜಗಳಿಗೆ ಓ ಬಿ ಸಾಮಾನ್ಯ ಬಾಹುವಾಗಿದೆ. ಹಾಗಾಗಿ ಈ 3 ಕಂಡೀಷನಿಂದ ತ್ರಿಭುಜ ಬಿ ಒ ಎಕ್ಸ್ ಸರ್ವಸಮ ತ್ರಿಭುಜ ಬಿ ಒ ವೈ ಆಗುತ್ತೆ ಬಾಹು ಸರ್ವಸಮ್ಮತಿಯ ನಿಯಮದಿಂದ. ಹಾಗೆ 3ನೇ ಕಂಡೀಷನ್ ಕೋನ ಎಕ್ಸ್ ಬಿ ಒ ಇಸ್ ಈಕ್ವಲ್ ಟು ಕೋನ ವೈ ಬಿ ಒ ಎರಡು ಸಮ ಆಗಿರುತ್ತೆ. ಯಾಕೆಂದರೆ 2ರಿಂದ ಸರ್ವಸಮ ಆಗಿರೋದ್ರಿಂದ ಕೋನಗಳು ಸಮನಾಗಿರುತ್ತೆ. ಹಾಗಾಗಿ ಒ ಬಿಯು ಕೋನ ಎಕ್ಸ್ ಬಿ ವೈಯನ್ನು ಅರ್ಧಿಸುತ್ತದೆ ಅಂತ ಆಗುತ್ತೆ. ಸೊ ಇದು 13ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಿಮ್ಮ ಕಮೆಂಟಿಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.